ಸ್ಟೀವ್ ಜಾಬ್ಸ್ 8 ತಿಂಗಳು 800 ಡಾಕ್ಟರ್ಗಳು ಇತ್ತಿದ್ದ ಟೆಕ್ನಾಲಜಿ ಎಲ್ಲ ಬಳಸಿದ್ದಾರೆ. ಪ್ಯಾಂಕ್ರಿಯಾಟಿಕ್ ಕ್ಯಾನ್ಸರ್ ಅಂದರೆ $1 ಟ್ರಿಲಿಯನ್, ಕೀಮೋ, ರೇಡಿಯೋ ಎಲ್ಲ ಆಗಿದೆ. ಆದರೆ ನೀವು ಕ್ಯಾನ್ಸರ್ ಬಂದರೆ ಮತ್ತೆ ಅಲ್ಲಿಗೆ ಹೋಗ್ತೀರ. ಅವನಿಗೆ ವಾಸಿ ಮಾಡೋಕ್ಕಾಗಲಿಲ್ಲ, ನಿಮ್ಗೆ ವಾಸಿ ಮಾಡಿ ಕೊಡ್ತಾರೆ ಇವರೆಲ್ಲರೂ. 24 ಗಂಟೆಯಲ್ಲೂ ನಿಮ್ಮ ರಕ್ತವನ್ನು ಮಂದಾಗದೆ ನೋಡಿಕೊಳ್ಳುವ ಗುಣ ಉಳ್ಳುವುದು ನಿಮ್ಮ ನಿಜವಾದ ಆಹಾರ ಧಾನ್ಯ. AC ರೂಮಲ್ಲಿ ಯೋಗಾಸನ ಮಾಡಿದ್ರೆ ಆಗತ್ತೇನ? ಅದು ಪ್ಲಾಸ್ಟಿಕ್ ಕೆಳಗಡೆ ಹಾಕ್ಕೊಂಡು ಅದ್ರ ಮೇಲೆ ಶವಾಸನ ಮಾಡ್ತೀನಿ ಅಂತಾನೆ. ಜೂಮಲ್ಲಿ ಪ್ರೋಗ್ರಾಮ್, ಏನಿದೆ ನಾನ್ಸೆನ್ಸ್? ಇವರೆಲ್ಲರೂ ಆ ಮ್ಯಾಟ್ಗಳನ್ನು ಮಾರಾಟ ಮಾಡ್ಕೊಳ್ಳೋದಕ್ಕೆ ನಿಮಗೆ ಯೋಗಾಸನ ಹೇಳ್ಕೊಡ್ತಿದ್ದಾರ. ಗೋಣಿ ಚೀಲ ಮೇಲೆ ಮಾಡ್ರಿ, ಇಲ್ಲ ಗೋಮಾಯ ಹಚ್ಬಿಟ್ಟು ಆ ಮಣ್ಣಿನ ಮೇಲೆ ನಿಮ್ಮ ಆಸನಗಳು ಮಾಡ್ರಿ. ಈಗ ಮತ್ತೆ ಹೇಳಿದ್ರು, ವೀಟ್ ಗ್ರಾಸ್ ಇಸ್ ವೆರಿ ಗುಡ್ ಫಾರ್ ಕ್ಯಾನ್ಸರ್. ವೀಟ್ ಗ್ರಾಸ್ ಇಂದ ನಿಮ್ಗೆ ಒಳ್ಳೇದಾಗಲ್ಲ. ಅದೇ ಆರ್ಕಾಕಿ ಗ್ರಾಸು, ಇಟ್ ಈಸ್ 1000 ಅಲ್ಲ 1,00,000 ಟೈಮ್ಸ್ ಬೆಟರ್. ಆ ಗ್ರಾಸ್ ಕೆಳಗಡೆ ಕೆಲವು ಸೂಕ್ಷ್ಮ ಜೀವಿಗಳಿರ್ತವೆ, ಆಕ್ವಾಫರ್ಸ್ ಅಂತಾರೆ. ಅಂದ್ರೆ ಪರ್ಯಾವರಣದಲ್ಲಿದ್ದ ನೀರನ್ನ ಹೀರಿಕೊಳ್ಳೋ ಗುಣ ಈ C4 ಗ್ರಾಸಸ್ ಅಲ್ಲಿ ಮಾತ್ರ ಇರೋದು. ಅದಕ್ಕೆ ನೀರಿಲ್ಲದೆ ಬೆಳಿತವೆ. ನಾನು ಮಿಲೆಟ್ಸ್ ಬಗ್ಗೆ, ಅದರ ಸೈನ್ಸ್ ಬಗ್ಗೆ ಮಾತಾಡ್ತಾ ಹೋದ್ರೆ ನಂಗೆ ಮತ್ತೆ ಇನ್ನೂ 2 ಗಂಟೆ ಬೇಕಾಗತ್ತೆ. ಬಟ್ ಬಿಲೀವ್ ಮೀ, ಇಟ್ಸ್ ಆಲ್ ಡಿಸೈನ್ಡ್ ಫಾರ್, ನಾಟ್ ಜಸ್ಟ್ ಫಾರ್ ಯು ಅಲೋನ್. ಅದು ನಿಮ್ಮ ಊಟವೂ ಹೌದು, ಅಕ್ಕಿಗಳ ಊಟವೂ ಹೌದು, ಹಂದಿಗಳ ಊಟವೂ ಹೌದು. ನಿಮ್ಮ ಊಟ ಯಾವುದು ಅಂದರೆ ನಿಮ್ಮ ರಕ್ತಕ್ಕೆ ಗ್ಲೂಕೋಸನ್ನು ನಿಧಾನವಾಗಿ ನಿಯಂತ್ರಣದಿಂದ ನಿಗದಿತ ಪ್ರಮಾಣದಲ್ಲಿ 24 ಗಂಟೆಯಲ್ಲೂ ನಿಮ್ಮ ರಕ್ತವನ್ನ ಮಂದಾಗದೆ ನೋಡಿಕೊಳ್ಳುವ ಗುಣ ಉಳ್ಳುವುದು ನಿಮ್ಮ ನಿಜವಾದ ಆಹಾರ ಧಾನ್ಯ. ಅಂದ್ರೆ ಇಲ್ಲಿ ತನಕ ಆಹಾರವನ್ನ ನಾವು ನಿರ್ವಚನವೇ ಮಾಡಿಲ್ಲ. ಅರ್ಥ ಆಗ್ತಾ ಇದೆಯಾ ಹೇಳೋದು? ಸ್ಟೀವ್ ಜಾಬ್ಸ್ 8 ತಿಂಗಳು 800 ಡಾಕ್ಟರ್ಗಳು ಇತ್ತಿದ್ದ ಟೆಕ್ನಾಲಜಿ ಎಲ್ಲ ಬಳಸಿದ್ದಾರೆ. ಪ್ಯಾಂಕ್ರಿಯಾಟಿಕ್ ಕ್ಯಾನ್ಸರ್ ಅಂದರೆ $1 ಟ್ರಿಲಿಯನ್, ಕೀಮೋ, ರೇಡಿಯೋ ಎಲ್ಲ ಆಗಿದೆ. ಆದರೆ ನೀವು ಕ್ಯಾನ್ಸರ್ ಬಂದರೆ ಮತ್ತೆ ಅಲ್ಲಿಗೆ ಹೋಗ್ತೀರ. ಅವನಿಗೆ ವಾಸಿ ಮಾಡೋಕ್ಕಾಗಲಿಲ್ಲ, ನಿಮ್ಗೆ ವಾಸಿ ಮಾಡಿ ಕೊಡ್ತಾರೆ ಇವರೆಲ್ಲರೂ. ನಿಮ್ಗೆ ಅಷ್ಟು ದುಡ್ಡಿದೆಯಾ? ಹೇಳ್ರಿ, ಬನ್ರಿ, ಆರ್ಕ ತಿನ್ರಿ, ನಿಮ್ಮ ಬ್ಲಡ್ ಕ್ಯಾನ್ಸರ್ ಮಾಯ ಆಗತ್ತೆ. ಯಾಕಂದರೆ ಆರ್ಕ ಹೊಟ್ಟಿನಲ್ಲಿ ಆ ನಾರಿನ ಅಂಶದಲ್ಲಿ ಅದ್ಭುತವಾದ ಆರೋಮ್ಯಾಟಿಕ್ ಪೂಲ್ ಆಫ್ ಎಲೆಕ್ಟ್ರಾನ್ಸ್ ಅಂಡ್ ಹ್ಯಾಂಡಲ್ಸ್ ಆಫ್ ಆಲಿಫ್ಯಾಟಿಕ್ ಹ್ಯಾಂಡಲ್ಸ್ ಇದ್ದಾವೆ. ರಕ್ತ ಉತ್ಪಾದನೆಯಾಗುವ ಬೋನ್ ಮ್ಯಾರೋವನ್ನು ಆವತ್ತಿಗಾವತ್ತು ಶುದ್ಧ ಮಾಡ್ತಾ ಇರ್ತಕ್ಕಂಥ ಶಕ್ತಿ, ಆಂಟಿ ಆಕ್ಸಿಡೆಂಟ್ ಕೆಪಾಸಿಟಿ. ಯಾಕಂದರೆ ಅಂಗಾಂಗಗಳಲ್ಲಿ ಉತ್ಪಾದನೆ ಆಗುವ ಟಾಕ್ಸಿಕ್ ಮೆಟೀರಿಯಲ್ಸ್, ಎನರ್ಜಿ ಲೆವೆಲ್ಸ್ ಆರ್ ಡಿಫ್ರೆಂಟ್. ನಿಮ್ಮ ಗರ್ಭಕೋಶದ್ದು ಬೇರೆ ಇರುತ್ತೆ, ಮೆದುಳಿನಲ್ಲಿ ಆಗೋದು ಬೇರೆ ಇರುತ್ತೆ, ನರನಾಡಿಗಳಲ್ಲಿ ಬೇರೆ ಇರುತ್ತೆ. ಅಂದರೆ ಆ ಬಿದಿರು ಬುಟ್ಟೆಯಲ್ಲಿ ನೀವು ಅನ್ನ ಮಾಡಿದಾಗ ಆ ಬಿದಿರಿನಲ್ಲೂ ಲಿಗ್ನಾನ್ಸ್ ಇವೆ. ಆಲ್ ದ ಬಾರ್ಕ್ಸ್ ಆಫ್ ಮೆನಿ ಟ್ರೀಸ್ ಹ್ಯಾವ್ ಗಾಟ್ ಲಿಗ್ನಾನ್ಸ್. ನಮ್ಮ ಅದೃಷ್ಟಕ್ಕೆ ಮಿಲೆಟ್ ಆ ಮೇಲ್ ಪದರಗಳಲ್ಲಿ 2-3 ಪದರಗಳಲ್ಲಿ ದೇವರು ಇದನ್ನು ಇಟ್ಟಿದ್ದಾರೆ. ಸೊ ನೀವು ಊಟ ಮಾಡಿದಾಗ ನಿಮ್ಮ ರಕ್ತದಲ್ಲಿ ಅದ್ಭುತವಾದ ಲಿಗ್ನಾನ್ಸ್ ಹರಿತಾ ಇರ್ತವೆ. ಎಲ್ಲೆಲ್ಲಿ ಟಾಕ್ಸಿಕ್ ಮಾರ್ಬಿಡ್ ವೇಸ್ಟ್ ಇದೆಯೋ ಪಚಕ್ ಅಂತ ತಗೊಂಡು ಬಂದು ನೀವು ಸರಿಯಾಗಿ ಈ ಥರ ಮಲಾಸಿನಲ್ಲಿ ಕಕ್ಕ ಮಾಡಿದರೆ ಆವತ್ತಿಗಾವತ್ತು ನೀವು ಕ್ಲೀನ್ ಆಗ್ತೀರಾ. ವೆರಿ ಸಿಂಪಲ್. ಅಂದರೆ ಊಟ ಒಂದೇ ಅಲ್ಲ, ನಿಮ್ಮ ದೇಹದ ಆ ಪಂಚಭೂತಗಳು ಅಂತ ಅಲ್ಲಿ ಕನೆಕ್ಟ್ ಆಗ್ತಾ ಇರ್ಬೇಕು ನಾವು. ಈಗ ನೀವು AC ರೂಮಲ್ಲಿ ಯೋಗಾಸನ ಮಾಡಿದ್ರೆ ಆಗತ್ತೇನ? ಪಂಚಭೂತಗಳಿಗೆ ಆಕಾಶ ತತ್ವ ನಿಮ್ಮ ಈ ಅದ್ಭುತವಾದ ಬ್ರಹ್ಮರಂಧ್ರಕ್ಕೆ ಕನೆಕ್ಟ್ ಆಗಿದ್ರೆ ತಾನೇ ಎನರ್ಜಿ ಫ್ಲೋ ಆಗೋದು. ಸೊ ನಾವು ಜೂಮಲ್ಲಿ ಪ್ರೋಗ್ರಾಮ್, ಏನಿದೆ ನಾನ್ಸೆನ್ಸ್? ಅದು ಪ್ಲಾಸ್ಟಿಕ್ ಕೆಳಗಡೆ ಹಾಕ್ಕೊಂಡು ಅದ್ರ ಮೇಲೆ ಶವಾಸನ ಮಾಡ್ತೀನಿ ಅಂತಾನೆ. ನಿಮ್ಮ ಹೀಟ್ ಕೆಳಗಡೆನೆ ಹೋಗೋದಿಲ್ಲ. ಹೆಂಗ್ರಿ? ಅಂದರೆ ಏನು? ಇವರೆಲ್ಲರೂ ಆ ಮ್ಯಾಟ್ಗಳನ್ನು ಮಾರಾಟ ಮಾಡ್ಕೊಳ್ಳೋದಕ್ಕೆ ನಿಮಗೆ ಯೋಗಾಸನ ಹೇಳ್ಕೊಡ್ತಿದ್ದಾರ. ಸೊ ಅರ್ಕ ನವಣೆ ತಿನ್ರಿ, ನಿಮ್ಮ ಮಿದುಳು ಸರಿಯಾಗಿ ಕೆಲಸ ಮಾಡುತ್ತೆ. ಗೋಣಿ ಚೀಲ ಮೇಲೆ ಮಾಡ್ರಿ, ಇಲ್ಲ ಗೋಮಾಯ ಹಚ್ಬಿಟ್ಟು ಆ ಮಣ್ಣಿನ ಮೇಲೆ ನಿಮ್ಮ ಆಸನಗಳು ಮಾಡ್ರಿ. ಖರ್ಚಿಲ್ಲ ಇದಕ್ಕೆಲ್ಲ.